ಎತ್ತಿನ ದೃಷ್ಟಾಂತ ಹೇಳೋದಲ್ಲ, ಎದಕ್ಕೂ ಅದನ್ನ ಒಗದ ಕಡಿ ಒಂದರ ಅದು ಹೊತ್ತು ಮುಡೋದ ತಿಳಿತು. ಹೌದಲ್ಲ, ಇದೊಂದು ಮನುಷ್ಯ ಜನ್ಮ, ಕೊನೆ ಜನ್ಮ ಬಂದದ. ಇದನ್ನು ಹಿಂಗ್ ತಿಳಿಲಾರ ಹಿಂಗ್ ಒಗದ್ರ ಅವ್ ಎಷ್ಟೋ ತಿಳಿಲಾರ್ದ ವ್ಯರ್ಥ ಹೋಗ್ಯಾವು. ಆದ್ರ ಈಗ ತಿಳುವಳಿಕೆ ಬಂದದ, ಈಗ ನಮ್ಗ ಶಾಸ್ತ್ರಕ್ಕೆ ಬಂದದ, ಈಗ ಇದ್ರ ಜ್ಞಾನ ಆಗ್ಯದ, ಇದ್ರ ದುಃಖಗಳು ದುಮ್ಮಾನಗಳು ನನಗ್ ಗುರ್ತಾಗ್ಯದ. ಈಗ ನನಗೇನಾಗ್ಯದ, ಒಂದ ವಚನ ಗುರ್ತಾಗ್ಯದ. ಅಕ್ಕಮಾರ್ ಹೇಳಿಲ್ಲಲ್ಲ, ಇದು ಒಂದಲ್ಲ ಎರಡಲ್ಲಿ 84 ಜನ್ಮ ಬಂದೇ ಭವಂಗಳನ್ನು ಉಂಡೆ ಚೆನ್ನಮಲ್ಲಿಕಾರ್ಜುನ ಏನಾಗಿದ್ದ ಆಗೋಯ್ತು ಹಿಂದಿಂದು. ಈಗ ನಾ ಈ ಕಡೆ ಬಂದೀನಿ, ನನಗೆ ವಿಚಾರ ಬಂದದ. ಬಿಟ್ಟು ಬಿಡದೆ ಸತ್ಸಂಗವನ್ನು ಮಾಡಿ ಪ್ರಪಂಚದ ನಿವೃತ್ತಿ ಮಾರ್ಗವನ್ನು ತೊಡಿಸಿ ಪ್ರವೃತ್ತಿ ಮಾರ್ಗ, ಆತ್ಮನಲ್ಲಿ ನಾವು ಪ್ರವೃತ್ತಿ ಮಾರ್ಗವನ್ನ ನಾವು ಮನಸ್ಸನ್ನಲ್ಲಿ ಸ್ಥಿರ ಮಾಡುವಂತದ್ದು ಸಾಧನೆ ಮಾಡ್ದೇವು ಅಂದ್ರ ನಾವ್ ಏನಾಗ್ತೀವಿ, ನಾನು ಜ್ಞಾನಿ ಅಲ್ಲದೆ ನನ್ನ ಆಶ್ರಯ ಮಾಡ್ಕೊಂಡವರು ಕೂಡ ಇಲ್ಲಿ ಜ್ಞಾನವನ್ನು ಪಡ್ಕೊಂಡು ಅವರು ಮುಕ್ತರ. ಇಲ್ಲಿ ನಮಗೆ ಇಲ್ಲಿ ಒತ್ತಿ ಹೇಳ್ಕೋತ ಬರ್ತಾರ. ಇಲ್ಲಿ ಯೋಗಿಯು ತಾವಾಗೆ ಪ್ರತ್ಯಾಹಾರ ಎಂಬ ಅಂಗವನ್ನು ಸಾಧ್ಯ ಮಾಡಿಕೊಳ್ಳುವನು. ಹಾಗೆ ತಾಯಿ ಸಂಬಂಧಿಗಳ 11 ಕುಲಗಳನ್ನು ಕೂಡಿ ಮುಕ್ತನು ಹೊಂದುತ್ತಾನೆ. ಇದು ಆಗಮ ಪ್ರಮಾಣ ಸಿದ್ಧವಾದದ್ದು. ನೀವು ಹೇಳ್ತೇವಂತಲ್ಲ, ಆಗಮಗಳು ಮತ್ತು ಪ್ರಮಾಣ, ಆಗಮ ಮತ್ತು ವೇದಗಳ ಪ್ರಮಾಣ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂತದ್ದು. 11 ಕುಲವನ್ನು ಕೂಡಿ ಮುಕ್ತಿನ ಹೊಂದುತ್ತಾನೆ. ಇದು ಆಗಮ ಪ್ರಮಾಣ ಸಿದ್ಧವಾದದ್ದು ಎಂಬ ಇಲ್ಲಿ ಇದು ಸಿದ್ಧಿ ಇದು ಪ್ರಮಾಣ ಅದಂತ ಅವ್ರು ಹೇಳುವಂತ ಮೈತ್ರಾದೇವಿ ಯಾಜ್ಞವಲ್ಕ್ಯ ಹೇಳ್ತಾರ. ಮುಂದ 2ನೇ ನುಡಿ ಒಳಗೆ ಏನ್ ಹೇಳ್ತಾರ, ಯೋಗಿಯು ಧಾರಣ ಎಂಬ ಅಂಗವನ್ನು ಸಾಧಿಸಿಕೊಂಡರೆ, ಇಲ್ಲಿ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಹೇಳಿ ಮುಂದೆ ಧಾರಣ ಎಂಬ ಅಂಗವನ್ನು ಸಾಧಿಸಿಕೊಂಡರೆ ತಂದಿ ಸಂಬಂಧಗಳಾದ 21 ಕುಲಗಳನ್ನು ಉದ್ಧಾರ ಮಾಡುತ್ತಾನೆ ಎಂದು ಹೇಳುತ್ತಾರೆ. ಇಲ್ಲಿ ಇಷ್ಟೊತ್ತನ ತಾಯಿ ಸಂಬಂಧಿಗಳು ಮತ್ತು ತಂದೆ ಸಂಬಂಧಿಗಳು ಕೂಡ ಹಿಂಗ ಯಾವುದು ಧಾರಣೆ ಎನ್ನುವಂಥದ್ದು ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಅನ್ನುವಂಥದ್ದನ್ನ ನಾವು ತಿಳಿಸ್ಕೊತ ಬಂದೀವಿ. ಯಾವಾಗಲೂ ಆ ವೃತ್ತಿಯನ್ನ ಬ್ರಹ್ಮನಲ್ಲಿ ಸ್ಥಿರ ಮಾಡಿ ಆ ವಿಷಯದ ಕಡೆ ಹೋಗದೆ ಮನಸ್ಸನ್ನ ಧಾರಣೆ ಮಾಡ್ಕೊಂಡ್ರ ನಾ ಆತ್ಮನೇ ಇದೀನಿ ಎನ್ನುವಂಥದ್ದನ್ನ ಗಟ್ಟಿ ಮಾಡ್ಕೊಂಡ್ರ ಆ ತಂದೆ ಕುಲದವರು ಕೂಡ 11 ಕುಲ ಉದ್ಧಾರ ಆಗ್ತದ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರೆ. 2ನೇ ನುಡಿ ಒಳಗ ವರಯೋಗಿ ಅಂದ್ರೆ ಶ್ರೇಷ್ಠವಾದ ಯೋಗಿ ಅಂದ್ರೆ ಯೋಗಿ ಅನ್ನಂದ್ರ ಯೋಗಿ ಆಗ್ತಾನವ. ಯಾರು ಆ ಮನಸ್ಸನ್ನ ಆ ಬ್ರಹ್ಮನಲ್ಲಿ ನಿಂದ್ರಿಸಕ್ ಬತ್ತು ಅಂದ್ರ ಆ ಮನಸ್ಸನ್ನ ವಿಷಯಗಳಿಂದ ಬಿಡಿಸಿ ಆತ್ಮನ ಕಡೆ ಆತ್ಮಚಿಂತನ ಕಡೆ ಹೆಚ್ಚಿನ ಅಂದ್ರ ಅವ ಏನಾಗ್ತಾನ, ಯೋಗಿ ಆಗ್ತಾನ, ಶ್ರೇಷ್ಠವಾದ ಯೋಗಿ ಆಗ್ತಾನ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ತಾರ. ತನಗೆ ಧಾರಣ ಎಂಬ ಅಂಗ ಆಗಲ್ ಪ್ರಾಪ್ತಿ ಆಗಲಾಗಿ ಅದರಿಂದ ಪುಣ್ಯದಿಂದ ನೇಮವಾಗಿ 21 ಕುಲವನ್ನು ಅಂದ್ರೆ 21 ಕುಲದಿಂದ ಅವ ಹೆಂಗ ಹರುಷ ಸಂತೋಷದಿಂದ ಮಹಾಭಯ ಶರದಿ ಅಪಾಯವಾದ ಈ ಜನನ ಮರಣ ನೋಡು, ಮಹಾಭಯ ಶರದಿಯನ್ನು ತತ್ತರಿಸಿ ತಾನೈದುವ ಅಮೃತವ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ಕೊತ ಬಂದಾರಲ್ಲ. ಅಂದ್ರ ಶರದಿ ಅಂದ್ರ ಮಹಾಭವ ಹುಟ್ಟು ಸಾವು ಎಂಬ ಶರದಿಯನ್ನ ಅಪಾರವಾದ ಈ ಜನನ ಮರಣ ರೂಪ ಬಹು ಸಂಸಾರವನ್ನ ಏನ್ ಮಾಡ್ತಾನವ ದಾಟಿಸ್ತಾನ. ಮತ್ತ ದಾಟಿಸುವುದಲ್ಲದೆ ಅಲ್ಲಿ ಏನ್ ಮಾಡ್ತಾರ, ಬರೇ ದುಃಖಗಳ ನಿವೃತ್ತಿ ಮಾಡ್ತಾನ ಅಂತ ಇಷ್ಟೇ ಹೇಳ್ತಾರ. ದುಃಖ ನಿವೃತ್ತಿ ಆದಾಗ ಇನ್ನೊಂದ್ ಏನ್ ನಮಗ್ ಪ್ರಾಪ್ತಿ ಆಗ್ತದಂದ್ರ ಮೋಕ್ಷ ಎಂಬುದು ಸರ್ವ ದುಃಖಗಳ ನಿವೃತ್ತಿ ಜೊತೆಗೆ ಪರಮಾನಂದ ಅಂದ್ರೆ ಶ್ರೇಷ್ಠವಾದ ಆನಂದ ಯಾವ್ದಂದ್ರ ಪರಮಾತ್ಮನ ಆನಂದ. ಇವಕ್ಕೆಲ್ಲಕ್ಕೂ ಆನಂದದ ಒಂದೊಂದು 8 ಆನಂದ ಹೇಳ್ಕೊತ ಬಂದ್ರ ಅವ ಆನಂದ ಇಲ್ಲ ಅಂತ ಹೇಳಿಲ್ಲ, ಅವಕುರಾಗು ಆನಂದದ. ಆದ್ರ ತನ್ನ ತಾನು ತಿಳಿದುಕೊಳ್ಳೋದು ಏನೈತಲ್ಲ ಅದು ಪರಮಾನಂದ, ಶ್ರೇಷ್ಠವಾದ ಪರಮಾತ್ಮನ ಆನಂದ. ತಾನು ಅಂದ್ರೆ ಯಾರು? ಪರಮಾತ್ಮ. ತಾನು ಅಂದ್ರೆ ಯಾರು? ದೇಹ ಅಲ್ಲ. ತಾನು ಅಂದ್ರೆ ನಾನು ಬ್ರಹ್ಮ ಸ್ವರೂಪನಿದ್ದೀನಿ, ಆತ್ಮ ಸ್ವರೂಪನಿದ್ದೀನಿ ತಿಳ್ಕೊಂಡಂದ್ರ ತಿಳಿಯುವಂತ ನಮಗ ಜ್ಞಾನ ಆಯ್ತು ಅಂದ್ರ ಅವ ಏನಾಗ್ತಾನ, ತಾನಲ್ಲದೆ ತನ್ನ 11 ಕುಲದವ್ರನ್ನು ಕೂಡ ಉದ್ಧಾರ ಮಾಡ್ತಾನ, ಈ ಬಹು ಸಂಸಾರದಿಂದ ದಾಟಿಸ್ತಾನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಲ್ಲಿ ಯೋಗಿ ಹೇಳಿದಾಗ ನಾಭಿಸ್ಥಾನದೊಳಗ ಅಲ್ಲಿ ನಿತ್ಯ ವ್ಯವಹಾರ ಕಾರ್ಯ ಮಾಡ್ತಾನ ಅನ್ನುವಂಥದ್ದನ್ನ ನಾವು ಇಲ್ಲಿ ಕೇಳ್ಕೊತ ಬಂದೇವಿ. ಇಲ್ಲಿ ಯಾವ ಯೋಗಿಯು ನಾಭಿ ಮೊದಲಾದ 5 ಸ್ಥಳಗಳಲ್ಲಿ ಮನವನ್ನು ಇರಿಸುವಂತ ಧಾರಣ ಎಂಬ ಅಂಗವನ್ನು ಸಾಧನ ಮಾಡಿಕೊಂಡಿದ್ದರೆ ಅವನು ಈ ಪುಣ್ಯ ಪ್ರಭಾವದಿಂದ ತಂದೆಯ ಸಂಬಂಧಗಳಾದ 21 ಕುಲಗಳನ್ನು, ಆದರೆ ಕುಲದಲ್ಲಿದ್ದವರೆಲ್ಲರನ್ನೂ ಕುರಿತು
ಜನನ ಮರಣ ರೂಪ ಬಹುಸಮುದ್ರದಿಂದ ದಾಟಿಸಿ ತಾನು ಮೋಕ್ಷವನ್ನು ಹೊಂದುತ್ತಾನೆ. ಅಂದರೆ ಅಂಬಿಗನ ಜನರನ್ನು ನಾವಿನಿಂದ ದಾಟಿಸಿ ತಾನು ಹೇಗೆ ದಡಕ್ಕೆ ಹೋದಂತೆ ಯೋಗಿಯು ಎಲ್ಲವನ್ನು ಉದ್ಧಾರ ಮಾಡಿ ತಾನು ಕೃತಕೃತನಾಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ಈ ನುಡಿಯ ತಿಳಿಸುವಂತ ಬಂದಾರ. ಅಂದ್ರೆ ಹೆಂಗಂದ್ರ ನಾವು ಸೂರ್ಯನ ಬೆಳಕದಿಂದ ಮತ್ತೊಂದು ಪ್ರಕಾಶ ಬೇಕಾಗಿಲ್ಲ. ಅದೇ ಸೂರ್ಯನ ಬೆಳಕದಿಂದ ನಾವು ಹೆಂಗ ವ್ಯವಹಾರ ಮಾಡ್ತೇವಿ ಅವನನ್ನೇ ನೋಡ್ತೇವಿ. ಹಂಗ ಇಲ್ಲಿ ಒಬ್ಬ ಜ್ಞಾನಿ ತಾನು ಉದ್ಧಾರ ಆಗುವುದಲ್ಲದೆ ತನ್ನ ಎಲ್ಲರನ್ನೂ ಕೂಡ ಒಂದು ನಾವಿ ದೃಷ್ಟಾಂತ ಕೊಟ್ರು. ನಾವಿ ಒಳಗೆ ಕೂತವ್ರು ಅವನನ್ನ ಆಶ್ರಯ ಮಾಡ್ಕೊಂಡ್ರು. ಎಲ್ಲರನ್ನೂ ಉದ್ಧಾರ ಮಾಡ್ತಾನ, ತಾನೂ ಕೃತಕೃತನಾಗ್ತಾನ. ಒಬ್ಬೊಬ್ರು ಏನ್ ಮಾಡ್ತಾರ, ಜ್ಞಾನ ಆಗಿನ ಸುಮ್ ಕುಂದಿರ್ತಾರ, ನಮ್ಗೆ ಯಾಕೆ ಬೇಕಪ್ಪ, ನಮ್ ಪ್ರತ್ಯೇಕ ನಾವಿದ್ರಾಯ್ತು ಅಂತೇಳಿ ಬಹಳ ಮಂದಿ ಹಿಂಗಿರ್ತಾರ. ಅದಕ್ಕಿಂತ ಹಂಗ ಹೇಳುದು ಕೇಳುದು, ತಾನು ಅನುಭವಿಸಿದ ಸುಖವನ್ನು ಅವ್ರಿಗೆ ಅನುಭವಿಸಲಿ ಅಂತೇಳಿ ತಾನು ಮೊದಲು ಏನಾಗ್ಬೇಕಂದ್ರೆ ಇಲ್ಲಿ ಧ್ಯಾನ ಯಾಕೆ ಕೇಳ್ಕೊತ ಬಂದ್ರೆ ತಾನು ಆ ಸುಖವನ್ನು ಅನುಭವಿಸಬೇಕು. ನಾಭಿಸ್ಥಾನದಾಗಿದ್ದು ಇವು 5 ವಿಷಯಗಳಿಂದ ನಿವೃತ್ತಿಯಾಗಿ ತಾನು ಪರಮಾನಂದ ಪ್ರಾಪ್ತಿಯನ್ನು ಅನುಭವಿಸ್ತಿದ್ನಂದ್ರ ಅವನು ಏನ್ ಮಾಡ್ತಾನ, ಸುಮ್ ಕುಂದ್ರಂಗಿಲ್ಲ, ಮತ್ತೊಬ್ರಿಗೆ ಹೇಳ್ತಾನ, ಮತ್ತೊಬ್ಬರನ್ನು ಕೂಡ ಅವ್ರಿಗೆ ಅನುವು ಮಾಡಿ ಕೊಡ್ತಾನ. ಹಿಂಗ್ ಸುಖ ಅದ, ಇದ್ರಾಗ ವಿಷಯಾದಿಗಳಲ್ಲಿ ಇಷ್ಟು ಸುಖ ಅದ, ಹಿಂಗ್ ಕ್ವಾಲಿಟಿ ತೆಗೆದು ತೋರಿಸ್ತಾನವ. ಹಿಂಗ್ ಜ್ಞಾನವನ್ನು ಮಾಡ್ಕೋರಿ, ಹಿಂಗ್ ಭೋಗದ ಕಡೆ ತುಚ್ಛ ಮಾಡ್ರಿ, ಈ ಪರಮಾತ್ಮನ ಆನಂದ ಶ್ರೇಷ್ಠ ಅದ ಅನ್ನುವಂಥದ್ದನ್ನ ಹಿಂಗ ಒಬ್ಬೊಬ್ಬರಿಗೆ ಹಿಂಗೊಂದು ದುಃಖ ಆಗಿರ್ತದ. ನಾವ್ ಅದಕ್ಕೂ ಸುಮ್ನೆ ದುಃಖ ಮಾಡ್ತೇವ್ರ, ನನಗ ಹಂಗಂದ್ರು, ನಮ್ಗ ಅಲ್ಲಿ ಬೇಡ ಅಂದಾರ, ನಮ್ಗೆ ಹೊಡಿತೀನಿ ಅಂದ, ಇವ್ ಏನ್ರ ಮಾಡ್ಕೊಂಡು ಅದನ್ನೇ ಟೆನ್ಷನ್ ಮಾಡಿ ದುಃಖ ಮಾಡ್ಕೋತಿರ್ತೇವೆ. ಸುಮ್ನೆ ಬರುದಲ್ಲ ಬರ್ಸದಲ್ಲ. ಜ್ಞಾನಿ ಏನ್ ಮಾಡ್ತಾನ, ಹೊಡೋದ್ರ ಏನಾಗ್ತದ, ಶರೀರ ಕೊಡಿತಾರ, ಒಂದ್ ಹೊಡೋದ್ರ ಹೊಡಿಲಿ ಏನಾಗಂಗಿಲ್ಲ, ನೀ ಯಾಕದನ್ನ ಹಂಚ್ಕೊಂಡಿ, ಏನ್ ಅವಾಗ ಹೊಡೆದಾಗ ಅವಾಗ ಅನುಭವಿಸುಮು, ಇನ್ನ ಹೊಡೆದೇ ಇಲ್ಲಿ ಈಗ ಯಾಕೆ ನೀ ಚಿಂತೆ ಮಾಡ್ತೇಂತ ಜ್ಞಾನಿ ಏನ್ ಮಾಡ್ತಾನ, ಆ ತಿಳುವಳಿಕೆಯನ್ನು ಹೇಳ್ಕೊಡ್ತಾನ. ಹೊಡೆದ್ರ ಆ ಸಂದರ್ಭ ಅವಾಗ ಹೊಡೆಸ್ಕೊಂಡಾಗ ಈ ದೇಹಕ್ಕೆ ಹೊಡೆದಾರ, ನನಗ್ ಹೊಡೆದಾರ ಅನ್ನೋತ್ ಹಿಂಗನ್ನು ಅವ್ ಹೊಡೆದವ್ಗೆ ಪಾಶ್ಚಾತ್ಯಾಪ ಆಗ್ತದ. ಅವನು ಕೂಡ ನಿನ್ನೇನ ಮಾಡ್ತಾನ, ನಾ ಹೊಡೆದ್ರು ಸುಮ್ನೆ ಅನ್ನಪ್ಪ, ಏನೂ ಅಲ್ಲಿಲ್ಲ, ನಾನು ಎಂತ ತಪ್ಪು ಮಾಡಿದೆ ಅಂತ ಅವಂಗೆ ಹೊಡೆದವಂಗ ಕ್ರೂದಿಯೂ ಕೂಡ ಅಲ್ಲಿ ಮನಸ್ಸು ಬದಲಾವಣೆ ಆಗ್ತದ. ಇವತ್ತ ನಾವು ನೋಡಿ ಅನೇಕ ನಾವು ಪುರಾಣ ಕಥೆಗಳನ್ನು ಕೇಳ್ಕೊತ ಬರ್ತೇವೆ. ಇವತ್ತ ಬುದ್ಧನ ಕಥೆ ಕೇಳಿದಾಗ ಅಲ್ಲಿ ಅನೇಕ ಎಲ್ಲರಿಗೂ ಒಂದೊಂದು ಕಥೆ ಅದಾವ. ಎಂತಿಂದ ಅಂಗುಲ ಮಾಲ ದುಷ್ಟ ಮನುಷ್ಯ, ಅವ ಎಷ್ಟು ಕೊಳ್ಳಾಗ ಎಷ್ಟೋ ಬಟ್ಟೆಗಳನ್ನ ಕಟ್ಟು ಮಾಡ್ಕೊಂಡು ಕೊಳ್ಳಾಗ ಹಾಕೊಂಡಂತ ಅಂಗುಲ ಮಾಲ ಅಂತ ದುಷ್ಟ ವ್ಯಕ್ತಿನೂ ಕೂಡ ಅಂತ ಜ್ಞಾನಿಯನ್ನು ಕಂಡಾಗ ಅವನು ಕೂಡ ಪರಿವರ್ತನೆ ಆದ. ಮುಂದೆ ಅವನು ಏನಾದ, ಭಿಕ್ಷುಕನಾದ. ಭಿಕ್ಷು ಅಂದ್ರೆ ಬೌದ್ಧ ಧರ್ಮ ಭಿಕ್ಷು ಅಂತಾರ. ಅವನು ಭಕ್ತನಾದ, ಅವನು ಜ್ಞಾನವನ್ನು ಪಡ್ಕೊಂಡು ಮುಕ್ತನಾದ. ಎಂತವ ದುಷ್ಟ ಕೊಲೆಗಡಕ ಎಲ್ಲಾ ಜೀವಿಗಳನ್ನ ಚಿತ್ರ ಹಿಂಸೆ ಮಾಡಿ ಕೊಲ್ಲವ. ಅಂತ ಪಾಪಿನೂ ಕೂಡ ಆ ಬುದ್ಧನ ಸಂಘದಿಂದ, ಬುದ್ಧನ ದರ್ಶನದಿಂದ ಇವತ್ತು ನಾವು ಕೇಳ್ತೇವೆ ಕತಿ. ಯಾಕೆ ಅವು ನಮ್ ಕತಿ ನೆಪ್ಪಿಡ್ಬೇಕು, ಯಾಕೆ ತಿಳ್ಕೊಬೇಕು, ಪುರಾಣ ಕಥೆಗಳನ್ನ ಯಾಕೆ ಕೇಳ್ಬೇಕು ಅಂದ್ರೆ ಇದಕ್ಕೆ. ಅಂತ ಬುದ್ಧನ ದರ್ಶನದಿಂದ ಅಂತ ಅಂಗುಲಮಾಲ ಕೆಟ್ಟ ಕ್ರೂರಿನೂ ಕೂಡ ಅಲ್ಲಿ ಏನಾದ, ಅವನು ಕೂಡ ಭಿಕ್ಷು ಆದ, ಮುಕ್ತನಾದ, ಜ್ಞಾನಿ ಆದಂತ ಹೇಳ್ತಾನಂದ್ರ, ಹಂಗ ನಾವು ದೇಹ ನಾನು ಅಂತ ತಿಳ್ಕೊಂಡಾಗ ನಮಗ್ ಎಷ್ಟು ದುಃಖ ಆಗ್ತದ. ಅವ್ರು ಹೊಡಿತಾರೋ ಬಡಿತಾರೋ ಏನಾಗ್ತದೋ, ನಾವ್ ನಾಳೆ ಏನಾಗ್ ಸುಮ್ನೆ ಚಿಂತೆ ಮಾಡಿ ಸಾಯ್ತಾವ. ಬಹಳ ಮಂದಿ ಇದನ್ನ ಬಿಡಿಸ್ತಾರ, ಶಾಸ್ತ್ರ ಇದನ್ನ ಬಿಡಿಸ್ತದ. ನಮ್ ಪ್ರಾರಬ್ಧ ಹಣೆ ಬರ ಬಂದದ್ ಯಾರು ತಪ್ಸಂಗಲ್ಲಪ್ಪ, ಪ್ರಾರಬ್ಧ ಅನುಭವಿಸತ್ ಹೇಳ್ತಾರ. ನೀ ಏನ್ ತಯಾರು ಮಾಡ್ಕೋತಿಯಲ್ಲ, ನನಗ್ ಇಂಥ ಮರ್ಯಾದೆ ಅದ, ನನಗ ಅಲ್ಲಿ ಕರೀಲಿಲ್ಲ, ನನಗ್ ಕುಂದಿರ್ಸ್ಲಿಲ್ಲ, ಇವು ಏನು ನಮಗ ದುಃಖ, ಅಜ್ಞಾನದ ದುಃಖಗಳು ಎಷ್ಟು ದುಃಖ ಅಂದ್ರ ಅದು ಅನುಭವಿಸೋರಿಗೆ ಗುರ್ತ. ನಾನು ಅಂತ ಶರೀರ ನಾನು ಅಂದವ್ರು ಎಷ್ಟು ದುಃಖಿಗಳಾಗ್ತಾರ ಅಂದ್ರ ಅವ್ರಿಗೆ ಗುರ್ತದ. ನಮ್ಗ ಅಲ್ಲಿ ಕರೀಲಿಲ್ಲ, ಮ್ಯಾಗ ಕುಂದಿಸ್ಲಿಲ್ಲ, ಹಂಗಂದ್ರು ಹಿಂಗಂದ್ರು ಅಂತೇಳಿ ಇದೇ ಅಜ್ಞಾನದಾಗ ಕೊಳಿತಿರ್ತಾರ. ಅಂತ ಮಹಾತ್ಮನ ಸಂಘ ಆಯ್ತು ಅಂದ್ರ ಅಂತ ದುಷ್ಟ ಅಂಗುಲ ಮಾಲಾನು ಕೂಡ ಅಲ್ಲಿ ಏನಾದ, ಜ್ಞಾನವನ್ನು ಕಳ್ಕೊಂಡು ಅವನು ಮುಕ್ತನಾದನ ಅಂತ ಹೇಳುವಂತ ಉದ್ದೇಶವನ್ನು ಇಲ್ಲಿ ನಮಗ ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಅಂತ ಯೋಗ್ಯದಿಂದ ಅವನು ಕೃತಕೃತನ ಆಗ್ತಾನ ಅನ್ನುವಂಥದ್ದನ್ನ ಈ 3ನೇ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಯೋಗಿಯು ಧ್ಯಾನವೆಂಬ ಅಂಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ 21 ಕುಲದ ಬಾಂಧವರನ್ನು ಉದ್ಧಾರ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳಿ ಏನ್ ಹೇಳ್ತಾರ, ಕುಲ 21 ನಾ ಕುಲದಿ ಬಂಧುಗಳನ್ನು ಒಲದುಡಗೂಡಿ ಯೋಗೀಶನು ವಿಷದ ಅಮೃತ ಸಿದ್ಧಿ ಒಡೆಯುವನು ಧ್ಯಾನಾದಿ ಬಲದಿಂದೆ ಲಲಿತಾಂಗಿ ನಿಜವಿದು. ಅಂದ್ರೆ ಇಲ್ಲಿ ಲಲಿತಾಂಗಿ ಅಂದ್ರೆ ಮನೋಹರವಾದ ಶರೀರವುಳ್ಳ ಮೈತ್ರಿಯೇ,
ಈ ಧ್ಯಾನ ಎಂಬ ಅಂಗದ ಬಲದಿಂದ ಧ್ಯಾನ ಒಳಗೆ ಹೇಳ್ಕೊತ ಬಂದೆ. ಸತ್ಸಂಗ ಸಮಾಧಿ ಧ್ಯಾನದಿಂದ ಸಮಾಧಿಗೆ ಹೋಗ್ತೇವೆ ಅಂತ ಹೇಳ್ಕೊತ ಬಂದೆ. ಧ್ಯಾನ 7ನೇದ್ದು 8ನೇದ್ದು ಸಮಾಧಿ. ಧ್ಯಾನದೊಳಗ ನಾವು ಹಿಂದೆ ಕೇಳ್ಕೊಂಡು ಬಂದೇವೆ. ಧ್ಯಾನಗಳಂದ್ರೆ ಎಲ್ಲಾ ಇಂದ್ರಿಯಗಳನ್ನ ನಿಂದಿರಿಸಿ ಯಾವಾಗಲೂ ಆತ್ಮಕಾರ ವೃತ್ತಿ ಮಾಡುವುದೇ ಧ್ಯಾನ ಅನ್ನುವಂಥದ್ದನ್ನ ನಾವು ಕೇಳ್ಕೊತ ಬಂದಿವಲ್ಲ. ಇಂಥ ಧ್ಯಾನವನ್ನ ಮಾಡೋಂಗ ಏನಕ್ಕದ ಮನೋಹರದ ಮೈತ್ರಿಯೇ ಲಲಿತಾಂಗಿಯೇ ಕೇಳು. ಈ ಧ್ಯಾನ ಎಂಬ ಅಂಗದ ಬಲದಿಂದ ಎಂತ ಸಾಮರ್ಥ್ಯ ಬರ್ತಂದ್ರ ಆ ಯೋಗೀಶ್ವರನಿಯವರಿಗೆ ಅವನ ಕುಲದವರು 21 ತಂದೆಯ ಕುಲದವರು ಕೂಡ ಆ ಬಂಧುಗಳನ್ನು ಸಂಬಂಧಿಗಳನ್ನು ಕೂಡ ಬರೀ ತಂದಿಷ್ಟೇ ಕುಲದವ್ರು ಅಂತ ಅಲ್ಲಿಲ್ಲ, ಅವ್ರ ಸಂಬಂಧಿಗಳು. ಇವತ್ತು ನಮ್ ಸಂಬಂಧಿಗಳು ಇರ್ತಾರ, ಬೀಗರು ಅಂತ ಇರ್ತೇವ ನಾವು ಲೌಕಿಕದಾಗ. ಅವ್ರ ಬೀಗ್ರ ಆಗ್ಬೇಕ್ರಿ, ಮತ್ ಅವರು ನಮ್ ಸಂಬಂಧಿ ಅಲ್ರಿ. ನಮ್ಮ ಮಗನ ಸಂಬಂಧ ರೀ, ಅವ್ರ ಅಕಾಡಿ ಸಂಬಂಧ ಅಂತೇಳಿ ಅವರು ಕೂಡ ಇವನ ವಿಚಾರಗಳನ್ನ, ಇವನ ಸಮಾಧಿ ಸ್ಥಿತಿಯನ್ನು ಅನುಭವಿಸುದು ನೋಡಿ, ಇವನ್ ಕೇಳುವುದು ನೋಡಿ ಅವರು ಕೂಡ ಏನಾಗ್ತದ್ರ ಬರೀ ಕೇಳುವುದ್ರಲಿಂದ ಅವರು ಕೂಡ ಉದ್ಧಾರ ಆಕ್ಕಾರ ಅನ್ನುವಂಥದ್ದನ್ನ, ಅವರು ಜ್ಞಾನಕ್ಕೆ ಬಂದು ಅವರು ಮೋಕ್ಷವನ್ನು ಪಡಿತಾರ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಅಭಿಪ್ರಾಯದ. ಆದ್ರ ಇಲ್ಲಿ ಏನು ಈ ನುಡಿ ಒಳಗ 3ನೇ ನುಡಿ ಒಳಗೆ ಹೇಳ್ತದಂದ್ರ, ಯೋಗಿವರನು ಧ್ಯಾನ ಎಂಬ ಅಂಗವನ್ನು ಸಾಧಿಸಿಕೊಂಡರೆ ಆ ಸಾಧನದ ಪುಣ್ಯ ಪ್ರಭಾವದಿಂದ 21 ಕುಲಗಳನ್ನು, ಆ ಕುಲದ ಸಂಬಂಧಿಗಳನ್ನು ಪ್ರೀತಿಯಿಂದ ಕೂಡಿಕೊಂಡು ಮೋಕ್ಷನು ಹೊಂದುತ್ತಾನೆ. ಅಂದರೆ ಒಂದಕ್ಕಿಂತಲೂ ಒಂದು ಅಂಗದ ಪುಣ್ಯವು ಪ್ರಬಲವಾಗಿರುವುದರಿಂದ ಹೆಚ್ಚಿಗೆ ಜನರನ್ನು ಉದ್ಧಾರ ಮಾಡುವ ಶಕ್ತಿ ಉಳ್ಳವನಾಗುತ್ತಾನೆಂಬ ಭಾವವು. ಅಂದ್ರೆ ಇಂಥ ಯೋಗಿ ಜ್ಞಾನಿ ಇವ ಏನಾಗ್ತಾನ, ಇಂಥ ಶಕ್ತಿ ಅವನಲ್ಲಿ ಬರ್ತದ, ಪಡ್ಕೋತಾನ, ಅವರ ವಂಶಿಕರನ್ನು ಉದ್ಧಾರ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ಇಲ್ಲಿ ನಾವು ಹೇಳುವುದಿಲ್ಲ, ಇಲ್ಲಿ ವೇದಗಳ ಆಗಮ ಪುರಾಣಗಳ ಏನೈತೆ ಅಂದ್ರ ಪ್ರಮಾಣ ಅದ. ವೇದಗಳ ಪ್ರಮಾಣ ಅದ, ಆಗಮ ಇವು ಪ್ರಮಾಣ ಅದ ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಾದೇವಿಗೆ ಯಾಜ್ಞವಲ್ಕರು ತಿಳ್ಸಾಕತ್ತಾರ. ಇಂಥ ಶಕ್ತಿ ಅದಯ, ನೀನು ಕೇಳಾಕತ್ತಿ ಅಂದ್ರ ನೀನ್ ಏನ್ ಅನ್ಬೇಕು ಮೈತ್ರಿ, ನೀನು ಯೋಗಿ ಅದಿ. ಇದು ಎಲ್ಲರಿಗೆ ತಿಳಿತದನು, ಎಲ್ಲರಿಗೆ ಜಡರಿಗೆ ಅದ್ವೈತನ ಅರಿಯಲಿಕ್ಕೆ ಸಾಧ್ಯನು ಮೈತ್ರಿ. ನೀನು ಸುಕೃತಿ, ನೀನು ದಿನ ಸತ್ಸಂಗ ಮಾಡ್ತಿ, ದಿನ ಸತ್ಸಂಗ ಕೇಳ್ತಿ, ದಿನ ಆತ್ಮನೊಳಗೆ ನಿಂದಿಸಕ್ ಸಾಧನೆ ಮಾಡಕತ್ತಿ ಅಂದ್ರ ಮೈತ್ರಿ, ಇದು ಜಡರಿಗೆ ಅಂದ್ರೆ ದೇಹ ನಾನು ಅಂತ ತಿಳ್ಕೊಂಡವ್ರಿಗೆ, ದೇವರೊಬ್ಬ ನಾನು ಅಂತ ತಿಳ್ಕೊಂಡವ್ರಿಗೆ, ಜಡರಿಗೆ ದ್ವೈತವಾದಿಗಳಿಗೆ, ಮತ್ತೆ ಈ ಜಡರಿಗೆ ಅಧ್ಯಾತ್ಮ ಇಲ್ಲದ ಈ ಪ್ರಪಂಚನೇ ಸತ್ಯ ಅನ್ನುವ ಲೌಕಿಕರಿಗೆ, ಅಜ್ಞಾನಿಗಳಿಗೆ ಇಂಥದ್ ಏನ್ರ ತಿಳಿತದನು ಮೈತ್ರಿ, ಜಡರಿಗೆ ಅದ್ವೈತನ ಅರಿಯಲಿಕ್ಕೆ ಸಾಧ್ಯನು ಮೈತ್ರಿ, ಅದಕ್ಕೆ ನೀನು ಬಹಳ ಪುಣ್ಯ ಮಾಡಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇದು ಒಂದು ಸತ್ಸಂಗ ಕೇಳುವುದು ಒಂದು ಸಮಾಧಿ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಟ್ಟಿ ಮಾಡ್ಕೊಳ್ಬೇಕಾಗಿದೆ. ಇದು ಒಂದು ಸಮಾಧಿ. ನಾವು ಬರೇ ಮನಿ ಬಿಟ್ಟು ಅಡವ್ಯಾಗ ಕೂತು ಸುಮ್ ಕುಂದುರ್ದು ಅದಕ್ಕೆ ಸಮಾಧಿ ಅಂದಿಲ್ಲ. ಇಲ್ಲಿ ಇಂಥ ಸತ್ಸಂಗವನ್ನ ಕೇಳಿ ತಿಳ್ಕೊಂಡು ಮುಕ್ತನಾಗಬೇಕಂತಿ, ಮತ್ ಇಂಥ ಸತ್ಸಂಗ ಕಾರ್ಯಕ್ಕ ದಾನ ಧರ್ಮ ಪುಣ್ಯ ಕಾರ್ಯಗಳನ್ನ ಮಾಡ್ಬೇಕಂತಿ. ಅಲ್ಲಿ ಗುರುವಿನನ್ನ ನೀನು ತಿಳ್ಕೊಂಡು ಆ ಗುರುವಿಗೆ ಏನ್ ವಿಚಾರಗಳಿರ್ತಾವೋ, ಯಾರು ಮಂದಿ ಬಂದಿರ್ತಾರ ಅವ್ರ ಮಂದಿ ಬಂದವ್ರಿಗೆ ಪ್ರಸಾದ ನೀರ ವ್ಯವಸ್ಥೆ ಇದು ಯಾರು ಮಾಡ್ತಿರ್ತಾರ, ಇದು ಸತ್ಸಂಗದವರೇ ಮಾಡ್ತಾರ, ಉಳ್ಕಾದ್ರಿಗೆ ಬರುವುಲ್ಲ. ಇಂಥದ ನೀ ಮಾಡ್ತೀಯಲ್ಲ ಮೈತ್ರಿ, ನೀನ್ ಏನತ್ತಿ ಪುಣ್ಯವಂತಿದಿ, ಮತ್ತಿದು ನೀನ್ ಏನದಿ ಯೋಗಿ ಅದಿ. ಯೋಗಿಗಳಲ್ಲದೆ ಮತ್ತೊಬ್ಬರಿಗೆ ದೊರಕುವುದೇ ಪರತರ ಮುಕ್ತಿ. ನೀನು ಯೋಗಿ ಸಾಧಕಿ ಅದಿ ಮೈತ್ರಿ. ನೀನು ಮುಂದೆ ಏನೈತಿ ಸಮಾಧಿಯನ್ನು ಹೊಂದುತ್ತಿ ಅಂದ್ರ, ಇಲ್ಲಿ ನೀನು ಸಮಾಧಿ ಅಂದ್ರೆ ಜ್ಞಾನವನ್ನು ಹೊಂದಿದೆ ಅಂದ್ರ ನಿನ್ನ ತಾಯಿ ಕುಲದವರು 21, ಈ ಕಡೆ ತಂದಿ ಕುಲದವರು 11 ಕುಲದವರು ಕೂಡ ಉದ್ಧಾರ ಆಗ್ತಾರ ಅನ್ನುವಂಥದ್ದನ್ನ ಹಿಂಗ 3 ನುಡಿಗಳ ಮುಖಾಂತರ ಸತ್ಸಂಗದ ಮಹತ್ವ, ಜ್ಞಾನದ ಮಹತ್ವ, ಸುಮ್ಮನೆ ಕಾಲವನ್ನು ಕಳೆದು ಸಾಯುವವರೆಗೆ ತಿಳಿಸಿದಂತ ಮಾತುಗಳನ್ನ ಈ 3 ನುಡಿ ಒಳಗೆ ನಮ್ಗೆ ಸ್ಪಷ್ಟ ಮಾಡ್ಕೋತ ಬಂದಾರ. ನಾವ್ ಯಾರ್ಯಾರು ಎಷ್ಟೇಟ ನಾವು ಪಡ್ಕೋತೀವಿ ಅಷ್ಟು ನಮ್ಗೆ ಸಿಗ್ತದ. ನಾವ್ ಯಾರ್ಯಾರು ಹೆಂಗ್ ಸಾಧನೆ ಮಾಡ್ತೀವಿ ಅಷ್ಟು ಫಲ ಅದ. ನಾವ್ ಯಾರು ಹೆಂಗ್ ದುಡಿತೀವಿ ಹಂಗ ಫಲ ಅದ. ಇವತ್ತ ಮಕ್ಕಳ ವಿಚಾರ ಮಾಡೋಣ. ಒಬ್ಬ ಶಿಕ್ಷಕ ಎಲ್ಲಾರಿಗೆ 40 ಮಂದಿ ಒಂದೇ ಹೇಳ್ತಾನ, 4 ಒಂದೇ ವರ್ಗದಾಗ ಇರ್ತಾರ. ಆದ್ರೆ ಯಾರು ಸಾಧನೆ ಪ್ರಯತ್ನ ಮಾಡ್ತಾರ, ಒಬ್ಬ ಎಸಿನೂ ಹಾಕ್ತಾನ, ಡಿಸಿನೂ ಹಾಕ್ತಾನ, ಒಬ್ಬ ಪ್ಯೂನು ಹಾಕ್ತಾನ. ಯಾರು ಪ್ರಯತ್ನ ಮಾಡ್ಯಾರ ಪ್ರಯತ್ನದ ಮ್ಯಾಗ ಏನಾಗ್ತಾರ ಅಂತ ಹುದ್ದೆಯನ್ನ ಪಡ್ಕೋತಾರ. ಹಂಗ ನಾವು ಕೂಡ ಒಂದು ವಿದ್ಯಾರ್ಥಿಗಳು ಸಾಧನೆ ಮಾಡಕತ್ತೇವ ಅಂದ್ರೆ ಹೆಂಗ್ ಸಾಧನೆ ಮಾಡ್ಬೇಕು ಅಂದ್ರ ಮಕ್ಕಳಂಗ ಈ ಅವ್ರು ನೋಡ್ರಿ ಆಯಸ್ ಆಗವ್ರು,
ಮತ್ತು KS ಆಗವ್ರು ಮತ್ತಿಂತವು ಈ ಎಕ್ಸಾಮ್ CET ಪಾಸ್ ಆಗೋ ಎಕ್ಸಾಮ್ ಪಡೆಯೋರು ಮೆಡಿಕಲ್ ಓದೋರು ಹೆಂಗಿರ್ತಾರ ಮತ್ತೊಂದು ಅವ್ರ ಹೊರಗಿನ ವಿಚಾರ ನಾದೇ ಇರಂಗಿಲ್ಲ. ಅವ್ರು ಓದುದ್ರೊಳಗೆ ತಲೀನರಾಗಿರ್ತಾರ. ತಲೀನರಾದಾಗ ಅವ್ರು ಏನ್ ಮಾಡ್ತಾರ, ಅದನ್ನ ಅರಿತು ತಿಳ್ಕೊಂಡಾಗ ಅವ್ರು ಏನ್ ಮಾಡ್ತಾರ, ಆ ಗ್ರಂಥದೊಳಗಿರುವಂತದ್ದನ್ನ ಸ್ವಲ್ಪ ತಮ್ಮ ಅನುಭವದೊಳಗ ಸಾರವನ್ನು ತಿಳ್ಕೊಂಡು ಗಟ್ಟಿ ಹಿಡ್ಕೊಂಡಿರ್ತಾರ. ಇವತ್ತು CET ಒಳಗಾಗ್ಲಿ ಅವ್ರು ಏನ್ ಮಾಡ್ತಾರ, MBBS ಓದ್ಬೇಕಾದ್ರ ಮೆಡಿಕಲ್ ಓದ್ಬೇಕಾದ್ರ ಅವ್ರಿಗೆ ಹೆಂಗ್ ಸಾಧ್ಯ ಅದಂದ್ರ ಈ ಎಲ್ಲಾ ಚಟಗಳನ್ನು ಮಾಡ್ಕೊಂಡು ಈ ಭೋಗನ ಮಾಡ್ಕೊಂಡು 8 ತಾಸು ನಿದ್ದಿನೂ ಮಾಡ್ಕೊಂಡು ನಾವ್ ಓದ್ತೀನಿ ಅಂದ್ರೆ ಏನಕ್ಕೇವಿ, ನಾವು ಪ್ಯೂನ್ರ್ ಹಾಕೇವಿ. ಅವ್ರು ಓದ್ಬೇಕಂದ್ರ ಸಮಯ ಪ್ರಜ್ಞೆ ಇಲ್ಲದೆ ಓದ್ತಾರ. ಮೊದಲಾದ ಭೋಗದ ವಿಷಯಗಳನ್ನೇ ಪ್ರಜ್ಞೆ ಇರಂಗಿಲ್ಲ. ಅವ್ರ ಪ್ರಜ್ಞೆ ಎಲ್ಲಿರ್ತದಂದ್ರ ನಾನು ಇಷ್ಟ ಅಂಕ ತಗೋಬೇಕು, ನಾನು ಪಾಸ್ ಆಗ್ಬೇಕು, ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತೇಳಿ ಅವ್ರು ಹೆಂಗ ಸಾಧನೆ ಮಕ್ಕಳು ಮಾಡ್ತಿರ್ತಾರ. ಹಂಗ ನಾವು ಕೂಡ ಇಲ್ಲಿ ನಮ್ದು ಒಂದು ಸಾಧನೆ ಇರ್ಬೇಕು. ಈ ಹೊರಗಿನ ಭೋಗದ ವಿಷಾದಿಗಳಲ್ಲಿ ವೈರಾಗ್ಯ ಉಳ್ಳವನಾಗಿ ನಾನು ಆ ಮೋಕ್ಷ ಮುಕ್ತಿ ಎಂಬ ಪದವಿಯನ್ನ ಸೇರೇ ತೀರ್ತೀನಿ ಅಂತೇಳಿ ಸಾಧನೆ ಮಾಡ್ದೇವಂದ್ರ, ಮಾಡ್ಕೋತಿದ್ದೇವಂದ್ರ ಒಂದು ಸಲ ನಾವು ಫೇಲ್ ಆಗೋಲ್ಲ ಯಾಕ, ಇನ್ನೊಮ್ಮೆ ಎಲ್ಲಿ ಫೇಲ್ ಆಗ್ಯವ್, ಯಾಕೆ ಫೇಲ್ ಆಗ್ಯಾವ ಅಂತ ತಿಳ್ಕೊಂಡು ಮತ್ತಿಷ್ಟು ಅದನ್ನ ಸಾಧನೆ ಮಾಡಿ ಹುಡುಗರು ಮತ್ತೆ 2ನೇ ಸಲನೂ ಕೂಡ ಹೆಂಗ್ MBBS ಓದ್ತಾರ, ಹೆಂಗ ಅವ್ರು ಡಾಕ್ಟರ್ ಆಗ್ತಾರ. ಹಂಗ ನಾವು ಕೂಡ ಈ ದೃಷ್ಟಾಂತದಂತೆ ನಾವು ಪ್ರಯತ್ನ ಮಾಡೋಣ, ಸಾಧನೆ ಮಾಡೋಣ ಮತ್ತು ನಮ್ಮ ಇರುವಂತ ಅವಗುಣಗಳನ್ನ ತ್ಯಾಗ ಮಾಡೋಣ. ಮತ್ತು ಎಲ್ಲರಲ್ಲಿಯೂ ಪ್ರೀತಿಯಿಂದ ಎಲ್ಲರಲ್ಲಿಯೂ ಭಗವಂತ ತುಂಬಿಕೊಂಡಾನ ಅನ್ನುವಂಥದ್ದನ್ನ ತಿಳಿಸಿ ಹೇಳೋಣ, ಕೇಳೋಣ, ಅರ್ಥ ಮಾಡ್ಕೊಂಡು ಇದೇ ಜನ್ಮದಾಗ ಮೋಕ್ಷವನ್ನು ಹೊಂದೋಣ ಅನ್ನುವಂಥದ್ದನ್ನ ಈ ಪರಮಾನುಭೂತಿ ನಮಗ ಸೂಚನೆ ಮಾಡ್ತದ. ಅದನ್ನ ನೀವು ಕೇಳ್ಕೊಂಡು ತಿಳ್ಕೊಂಡು ಸಾಧನೆ ಒಳಗೆ ತೊಡಕೊಂಡು ಯಮ ನೇಮ ಆಸನ ಪ್ರಾಣಾಯಾಮ ಇವ್ರ ಬಗ್ಗೆ ಬಹಳ ನಮ್ಮಲ್ಲ ಸಾಧನೆ ಮಾಡ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೋತ ಬಂದರ ಹಿಂಗ ಸಾಧನೆ ಮುಖಾಂತರನೇ ಸಾಧ್ಯ, ಸಾಧನೆ ಇಲ್ಲದವ್ರಿಗೆ ಆಗುವುದಿಲ್ಲ ಅನ್ನುವಂಥದ್ದನ್ನ ಈ ನಮ್ಮ ಪರಮಾನುಭೂತಿ ನಮ್ಗೆ ಅರ್ಥ ಮಾಡ್ಕೋತ ಬಂದದ.